ಅಯ್ಯೋ ಅವಳು ಸರಿ ಇಲ್ಲ, ಅವಳು ಸೂಳೆ. ಹೆಂಗ್ ಸೂಳೆ ಹಾಕ್ತಾಳೆ ಅವಳು? ದುಡ್ಡು ಮಾಡ್ತೀಯಾ ಅಂತಾರೆ. ಬನ್ನಿ ನೀವು ಮಾಡಿ, ನೀವು ಒಂದು ಆಶ್ರಮ ಮಾಡಿ, ನೀವು ದುಡ್ಡು ಮಾಡಿ, ಯಾರು ಬೇಡ ಅಂದರು? ಅನ್ನೋರು ಯಾರು ಬಂದು ಒಂದ್ ದಿವಸ ತಿಕ್ಕ ಮುಖ ತೊಗೊಳ್ಳಿ ಆಗಲ್ಲ ಅವ್ರ ಕೈಲಿ. 100 ರೂಪಾಯಿ ಕೊಟ್ರೆ ನೀನ್ ಬರ್ತೀಯ ಅನ್ನೋ ಬೇವರ್ಸಿ ಪ್ರಪಂಚ ಇದು. ಅದೃಷ್ಟವಂತರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ತುಂಬ ನಿದ್ದೆ, ಮೈ ತುಂಬಾ ಬಟ್ಟೆ. ಬಟ್ ಕೆಟ್ಟ ಮೆಸೇಜ್ಗಳು ತುಂಬಾ ಬರುತ್ತೆ. ನನಗೆ ಏನೇ ಕಷ್ಟ ಅಂದ್ರು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀನಿ. ತುಳಿಯೋ 1000 ಜನ ಬಂದ್ರು, ಬಟ್ ನಾನು ಇನ್ನೂ ಇಲ್ಲೇ ಇದ್ದೀನಿ. ಅಮ್ಮನ ಮಡಿಲು ಟ್ರಸ್ಟ್ ಅಲ್ಲಿ ಊಟದ ಹೊತ್ತಾಗಿದೆ. ಸೊ ಊಟ ಕೊಡಲ್ಲ ಅಂತ ಅದೆಷ್ಟೋ ಜನ ಮಾತಾಡ್ತಿದ್ರಂತೆ ಅಂತ ಮೇಡಮ್ ಹೇಳಿದ್ರು. ಅಂಡ್ ಲೈವ್ ಗಳಲ್ಲಿ ನಾವು ಕೂಡ ನೋಡಿದೀವಿ. ಸೊ ಇವತ್ತು ವಿಷಯ ಅಂತ ಹೇಳಿದ್ರೆ ನನಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಊಟವನ್ನ ನೀವೇ ಬಳಸಬೇಕು ಅಂತ. ಒಬ್ಬೊಬ್ರು ಎಷ್ಟೆಷ್ಟು ಊಟ ಮಾಡ್ತಾರೆ ಅನ್ನೋದನ್ನ ನಾವಿವತ್ತು ಖುದ್ದು ನೋಡಕ್ಕಿದೀವಿ. ಬನ್ನಿ ಅದೇನಾಗುತ್ತೆ ಅಂತ ನೋಡೋಣ. ಸೊ ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮೇಡಮ್, ನೀವು ಅಲ್ಲಿದ್ರಿ ಮೇಡಮ್, ಇಲ್ಲಿ ಬಂದ್ಬಿಟ್ಟಿದ್ದೀರಾ. ಗೌತಮ್ ಅವರಿಗೆ ಆರೋಗ್ಯ, ಆಯುಷ್ಯು, ನೆಮ್ಮದಿ, ಶಾಂತಿ, ಐಶ್ವರ್ಯ ಕೊಟ್ಟು ಇಡೀ ಕುಟುಂಬಕ್ಕೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಗೌತಮ್ ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ನೀವು ತಿನ್ನುವಂತ ಒಂದು ಅನ್ನ ಏನಿದೆಯಲ್ಲ ಅದು ನಿಮ್ಮ ಆರೋಗ್ಯಕ್ಕೆ ಒಳಿತಾಗ್ಲಿ ಅಂತ ಆಶಿಸ್ತಾ ಬಳಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ. ಎಲ್ಲ ಅವರೇ ಇವತ್ತು, ಎಲ್ಲ ನಾನೇನಾ? ಏನೂ ಇಲ್ಲ ಇವತ್ತು, ಏನೂ ಇಲ್ಲ. 5 ಬೇಕಾ? ಕೊಡಿಯಮ್ಮ, ಅವರೆಲ್ಲ ನಿಂತಿದ್ದಾರೆ, ಕೊಡಿ, ಹಾಕಿಸ್ಕೊಳ್ತೀನಿ ಅವ್ರ ಹತ್ರನೇ. ಅಲ್ಲಿ ಕೂತ್ಕೋ. ಅಲ್ಲ ಇಷ್ಟೊತ್ತು ಆಶ್ರಮದ ಒಳಗೋಗಿ ಬಂದ್ವಿ. ಅದೊಂದು ಪ್ರಪಂಚನೇ. ಅದನ್ನ ಅವರನ್ನ ಲಾಲನೆ ಪಾಲನೆ ಮಾಡೋದು ಒಂದು ತಂದೆ ತಾಯಿಯಾಗಿ ಆಗದೇ ಇರೋರನ್ನ ಹೊರಗೆ ಬಿಟ್ಟಿರುವಂಥದ್ದು. ಅವರು ಇಲ್ಲಿ ಬಂದು ನೀವು ಅವ್ರನ್ನ ಲಾಲನೆ ಪಾಲನೆಯನ್ನ ಮಾಡ್ತಿದ್ದೀರಿ. ನಿಮ್ಗೆ ಎಷ್ಟು ಸಂತೋಷ ಇದೆ, ನಿಮ್ಗೆ ಎಷ್ಟು ಖುಷಿ ಇದೆ ಇದು ಅಂತ? ಸರ್, ನನಗೆ ತುಂಬಾ ಖುಷಿ ಇದೆ. ಬಟ್ ಕೆಟ್ಟ ಮೆಸೇಜ್ಗಳು ತುಂಬಾ ಬರುತ್ತೆ. ಬರ್ದೇ ಏನಿರಲ್ಲ. ಊಟನೇ ಹಾಕಲ್ಲ ಅಂತಾರೆ, ಬಟ್ಟೆನೇ ಕೊಡಲ್ಲ ಅಂತಾರೆ, ಊಟ ಬಡಿಸ್ತಾ ಇರ್ತೀನಿ, ಊಟ ಹಾಕಲ್ಲ ಅಂದ್ಬಿಟ್ಟು ಒಂದು ಕೆಟ್ಟ ಕಮೆಂಟ್ ಹಾಕ್ತಾರೆ. ಆ ಕೆಟ್ಟ ಕಮೆಂಟ್ ಹಾಕೋರು ಹಿನ್ನೆಲೆ ಹೋದ್ರೆ ಯಾರು ಇರಲ್ಲ. ಊಟ ಹಾಕಲ್ಲ ಅಂತ ಹೇಳಿದಾರ. ಊಟ ಹಾಕಲ್ಲ. ಇವತ್ತು ನಾನು ಇಲ್ಲಿ ನನ್ನ ಕೈಯಾರೆ ಇಲ್ಲಿ ಅಡಿಗೆ ಮಾಡಿರ್ತಾರಲ್ಲ ಅದನ್ನ ಬಳಸ್ತೀನಿ. ಯಾರ್ಯಾರು ಎಷ್ಟು ಊಟ ಮಾಡ್ತಾರೆ ಎಲ್ಲ ಒಂದ್ಸಲ ನೋಡೋಣ. ಅಂಡ್ ಊಟ ಹಾಕಲ್ಲ ಅಂತ ಹೇಳಿದವರಿಗೆ ಇವತ್ತು ನಾವು ಉತ್ತರ ಕೊಡೋಣ. ಓಕೆನಾ? ಓಕೆ. ಕೆಟ್ಟ ಮೆಸೇಜ್ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಂಡು, ಕೆಟ್ಟ ಮೆಸೇಜ್ ಯಾರಿಗೂ ಹಾಕಬೇಕು. ಯಾಕೆಂದ್ರೆ ನಾಳೆ ನಿಮ್ಮ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವರು ಬಾಳಿ ಬದುಕಿರೋರೆ, ಯಾಕಂದ್ರೆ ಇವರೆಲ್ಲ ಪುಣ್ಯ ಮಾಡಿರೋರು, ಇವರೆಲ್ಲ ಅದೃಷ್ಟ ಮಾಡಿದ್ದಾರೆ. ಅದಕ್ಕೆ ದೇವ್ರು ಲಾಸ್ಟ್ ಅಲ್ಲಿ ಕೈ ಹಿಡಿತಾನಂತೆ. ಯಾವಾಗ್ಲೂ ನಾವು ಹೇಳ್ತಿರ್ತೀವಿ, ನಾವು ಮಾಡಿರೋ ದಾನ ಧರ್ಮ ಯಾವತ್ತೂ ನನಗೆ ಕೈ ಹಿಡಿತೆ ಅಂತ ಹೇಳ್ತೀವಲ್ಲ, ಇದು ಇವ್ರಿಗೆ ಕೈ ಹಿಡಿದಿದೆ. ಹೌದಾ? ಅದಕ್ಕೆ ಅವ್ರು ಅದೃಷ್ಟವಂತರು. ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ತುಂಬ ನಿದ್ದೆ, ಮೈ ತುಂಬಾ ಬಟ್ಟೆ. ಮನುಷ್ಯನ್ಗೆ ಏನ್ ಬೇಕು? ಅಷ್ಟೇ ಬೇಕಾಗಿರೋದು. ಇವರೆಲ್ಲ ಪುಣ್ಯ ಮಾಡಿರೋರು, ಅದೃಷ್ಟ ಮಾಡಿದಾರೆ. ನಾನು ಸಾರಿ ಹೇಳ್ತೀನಿ ಕುತ್ಕೊಂಡು, ನೀವೆಲ್ಲ ಪುಣ್ಯ ಮಾಡಿದಿರ ಬಿಡ್ರಮ್ಮ, ಕಣ್ಣಿಗೆ ಬೇಕಾ ತಿಂತೀರಾ. ನನ್ನ ಲೈವ್ ಅಲ್ಲಿ ಏನ್ ಬೇಕೋ ಮಾಡಿಸ್ಕೊಡ್ತಾರೆ. ಒಬ್ಬಟ್ಟು ಊಟ ಇಂದ ಹಿಡ್ದು, ಬಿರಿಯಾನಿಯಿಂದ ಹಿಡ್ದು ಪಿನ್ ಟು ಪಿನ್ ನನಗೆ ಮಾಡಿಸ್ಕೊಡ್ತಾರೆ. ಇವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ಮಾಡಿಸ್ಕೊಡ್ತಾರೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಾವ್ ಯಾರಿಗೋ ಒಂದು ನಮ್ ಕೈಯಲ್ಲಿ ಆಗಿದ್ದು ದಾನ ಧರ್ಮ ಒಳ್ಳೆತನ ಮಾಡ್ಬೇಕು, ನಮ್ಗೆಲ್ಲೋ ಒಂದ್ ಕಡೆ ಕಾಪಾಡ. ಕಡೆ ಟೈಮಲ್ಲಿ ಕೈ ಹಿಡಿಯುತ್ತೆ ಅಂತಾರಲ್ಲ. ಯಾರಾದ್ರೂ ಅಳ್ತಾ ಇದ್ರೆ ಅವ್ರ ಕಣ್ಣೀರ್ ಹೊರಿಸಿದ್ರೆ ನನಗ್ ಹೊರ್ಸಕ್ ಯಾರೋ ಇರ್ತಾರೆ. ನಾನ್ ಯಾರಿಗೂ ಹೊರ್ಸಿಲ್ಲ ಅಂತ ತಿರುಗಿ ನೋಡ್ದೆ ಹೋದ್ರೆ ನನಗೂ ನಾಳೆ ನೋವಾದಾಗ ಯಾರು ಬರೋದಿಲ್ಲ, ಯಾರು ಬರಲ್ಲ. 100% ಸರಿ ಬದುಕು. ಯಾಕಂದ್ರೆ ನಂಬಿರೋ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಾನ್ ನಂಬಿರೋ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಾನೊಂದು ಧರ್ಮಸ್ಥಳ, ಒಂದು ಚಾಮುಂಡೇಶ್ವರಿ, ಈ ಎರಡೂ ನಾನು ತುಂಬಾ ಅಪ್ಪಟ ಅಭಿಮಾನಿ. ನನಗೇನೇ ಕಷ್ಟ ಅಂದ್ರು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀನಿ, ಬಾಗ್ಲಲ್ಲಿ ಮಲಗ್ತೀನಿ. ನಾನು ಎಲ್ಲೂ ಯಾವ ರೂಮು ಮಾಡಲ್ಲ, ಬಾಗ್ಲಲ್ಲೇ ಮಲಗ್ತೀನಿ. ಮತ್ತೆ ಹೋಗ್ತೀನಿ ಇದ್ರಲ್ಲಿ ಸ್ನಾನ ಮಾಡಿ ಬರ್ತೀನಿ, ಗಂಗೆಲಿ. ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಯಾವ ರೂಮಲ್ಲೂ ಸ್ನಾನ ಮಾಡಲ್ಲ, ನಂಗೆ ಇಷ್ಟ ಆಗಲ್ಲ. ಅಲ್ಲೇ ಹೋಗ್ಬಿಟ್ಟು ನಮ್ಮ ಕರ್ಮಗಳನ್ನ ಕಳ್ಕೋಬೇಕು. ಒಂದೇನ್ ಗೊತ್ತಾ, ನಾವು ಗೊತ್ತಿದ್ದು ತಪ್ಪು ಮಾಡ್ತೀನಿ, ಗೊತ್ತಿದ್ದೇನು ತಪ್ಪು ಮಾಡ್ತೀವಿ. ಬೇಕು ಅಂತ ಯಾರು ಮಾಡಲ್ಲ. ನಾವೆಲ್ಲ ಒಂಥರ ಎಲ್ಲಾ ತರನು ತಪ್ಪು ಮಾಡಿರ್ತೀವಿ. ಪಾಪ ಪುಣ್ಯ ಎಲ್ಲ ಕಳ್ಕೋಬೇಕು ಕರ್ಮಗಳನ್ನ ಅಂದ್ರೆ ನದಿಗೆ ಹೋಗಿ ಸ್ನಾನ ಮಾಡ್ಬೇಕು.
ಹೌದು. ಅಲ್ಲಿ ಹೋಗಿ ನಾನು ಸ್ನಾನ ಮಾಡಿ ದೇವ್ರಿಗೆ ನಾನು ಏನೇ ತಪ್ಪು ಮಾಡಿದ್ರು ಒಪ್ಪಿಸ್ ಬಂದ್ಬಿಡ್ತೀನಿ. ಗೊತ್ತಿದೆ ಹೇಳ್ತಾರೆ ತಪ್ಪಾಗಿದ್ದಪ್ಪ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಯಾಕಂದ್ರೆ ಯಾರ ಕಣ್ಣಿಗೆ ಮೊನ್ನೆರ್ಚಿದ್ರು ಭಗವಂತನಿಗೆ ಮೊನ್ನೆರ್ಚಕ್ ಆಗಲ್ವಲ್ಲ, ಎರ್ಚಕ್ ಆಗದೇ ಇಲ್ಲ. ಅವನ ಹತ್ರ ನಾವು ಸತ್ಯ ಅಂತ ಗೊತ್ತಿದ್ರೆ ಸಾಕು. ನನಗೆ ಇವತ್ತಿಲ್ಲ ನಾಳೆ ಒಳ್ಳೇದಾಗತ್ತೆ. ಇವತ್ತು ನಮ್ಗೆ ಏನೇ ಕಷ್ಟ ಇರ್ಬೋದು, ನಾಳೆ ಅದು 2 ವರ್ಷ ದೇವ್ರು ಕೊಡ್ತಾನೆ. ಮತ್ತೆ ಇಲ್ಲಿ ಯಾರೂ ಉಪವಾಸ ಇಲ್ಲ ಇವತ್ತು. ಇಷ್ಟು ಜನನ ನಾನೊಂದು ಹೆಣ್ಮಗಳಾಗಿ ಹೇಗೆ ಸಾಕ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಹೇಳೋಷ್ಟು ಸುಲಭ ಅಲ್ಲ. ಇಷ್ಟು ಜನನ ಊಟ, ಬಟ್ಟೆ, ಜಾಗ, ಬಾಡಿಗೆ, ಸಂಬಳ ಎಲ್ಲ ಕೊಟ್ಕೊಂಡು ಒಂದು ಹೆಣ್ಮಗಳು ನಡೆಸೋದಿದೆಯಲ್ಲ, ತುಂಬಾ ಕಷ್ಟ. ತುಳಿಯೋ 1000 ಜನ ಬಂದ್ರು, ಬಟ್ ನಾನು ಇನ್ನೂ ಇಲ್ಲೇ ಇದ್ದೀನಿ, ಎಲ್ಲೂ ಓಡೋಗಲ್ಲ, ಇದೇ ಜಾಗದಲ್ಲಿ ಇರ್ತೀನಿ. ಯಾರು ಯಾವಾಗ ಬೇಕಾದ್ರೂ 2 ಗಂಟೆ ರಾತ್ರಿ ಬೇಕಾದ್ರೂ ಬರುತ್ತೆ. ನನಗೆ ಈ ಆಶ್ರಮ ಮಾಡಿದವ್ರನ್ನ ನೋಡೋಗ ಅನ್ಸೋದು, ಈ ಕೋಟಿ ಇದ್ದವರು ಕೂಡ ದುಡ್ಡನ್ನ ಖರ್ಚು ಮಾಡಿ ಆಶ್ರಮ ಮಾಡಲ್ಲ. ನಮ್ಮಂತ ಏನು ಇಲ್ದವ್ರು ಒಂದು ಮನ್ಸು ಮಾಡಿ ಈ ತರದೊಂದು ನಿರ್ಮಿಸ್ತೀವಲ್ಲ, ನಮ್ಮನ್ನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ನಮಗೆ ಖುಷಿ ಅನ್ಸುತ್ತೆ ಅಲ್ವಾ ಮೇಡಮ್? ಇವಾಗ ನೀವು ಎಲ್ಲ ಇದ್ದು ಮಾಡ್ಬೇಕು ಅಂತ ಅನ್ಸಿದ್ದಲ್ಲ, ಏನೋ ಮಾಡಿಸ್ಬೇಕು ಅಂತ. ನೀವೇನೋ ಕೋಟ್ಯಾಧೀಶ್ವರಲ್ಲ, ನಿಮ್ಮಲ್ಲಿ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರೋ ದುಡ್ಡಲ್ಲಿ ನೀವು ಕಟ್ಟಿರೋದು, ನಿಮ್ಗೆ ಕೊಟ್ಟೋಗಿರೋದು ಅಲ್ಲ ಅಲ್ವಾ? ಸೊ ಹಾಗಾಗಿ ಇಷ್ಟು ಒಳ್ಳೆ ಆಶ್ರಮ, ಇಷ್ಟು ಒಳ್ಳೆ ಜನ. ಅಂಡ್ ಮಾತಾಡಿದ್ರಿ ಕೋಟಿ ಅಂತ, ಕೋಟಿಗಿರೋನು ಅದನ್ನ ಇನ್ನೊಂದು ಕೋಟಿ ಮಾಡಕ್ಕೆ ಯೋಚನೆ ಮಾಡ್ತಾರೆ. ಹೌದು, ಕೋಟಿ ಇರೋನು ಇನ್ನೊಂದು ಕೋಟಿ ನಾನು ಕೋಟಿ ಇದ್ದೋಳು ಅದನ್ನ ಹಾಕಿಬಿಟ್ಟು ಏನೂ ಇಲ್ದೇನೆ ಬೇಡ್ತಾ ಇದ್ದೀನಿ. ಮೊನ್ನೆ ಈಗ ಒಂದು 3 ತಿಂಗಳಿಗೆ ಮುಂಚೆ ಅರ್ಜೆಂಟ್ ದುಡ್ಡು ಬೇಕಿತ್ತು, ನನ್ನ ಹತ್ರ ದುಡ್ಡು ಇರಲಿಲ್ಲ. ಎಲ್ಲ ಒಡವೆ ಆಲ್ಮೋಸ್ಟ್ ಇಟ್ಬಿಟ್ಟಿದ್ದೀನಿ, ಯಾವುದೂ ಇಲ್ಲ. ನಿಮ್ಮ ಒಡವೆನೂ ಮಾರಿದ್ದೀನಿ, ಈ ಆಶ್ರಮಕ್ಕೆ ಒಡವೆನೂ ಇಟ್ಟಿದ್ದೀನಿ. ಪಿನ್ ಟು ಪಿನ್ ಎಲ್ಲಿ ಬೇಕಾದ್ರೂ ಓಪನ್ ಬುಕ್ ಹಾಕೊಡ್ತೀನಿ, ನನಗೇನು ಭಯ ಇಲ್ಲ. ಆಮೇಲೆ ಯಾಕೆ ಮೇಡಮ್ ಇಷ್ಟು ಒಂದು ಇನ್ ಡೆಪ್ತ್ ಆಗಿ ಇಳಿತೀವಿ? ಏನೂ ಇಲ್ಲ. ನಾನು ಸತ್ತ ತಕ್ಷಣ ನನಗೆ ಏನ್ ಹಾಕಿ ಕಳಿಸ್ತಾರೆ? ಒಂದು ಅಮ್ಮ ಅನ್ನೋ ಪದಕ್ಕೆ ಅನ್ನ ಹಾಕ್ಲಿಲ್ಲ ಅಂದ್ರೆ ನನ್ನ ಯೋಗ್ಯತೆಗೆ ಏನ್ ಪ್ರಯೋಜನ? ನಿಜ. ಈಗ ಅಮ್ಮ ಅನ್ನೋದು ತುಂಬಾ ಪವಿತ್ರವಾದದ್ದು ಅಂತ ಇಡೀ ಪ್ರಪಂಚದಲ್ಲಿ ಅಮ್ಮನ ದಿನ ಆಚರಿಸ್ತೀರಾ. ಅಮ್ಮನಿಗೆ ಗೌರವ ಕೊಡಿ ಅಂತೀರಾ, ಅಪ್ಪ ಅಮ್ಮಂಗೆ ಗೌರವ ಕೊಡಿ ಅಂತೀರಾ. ಅದೇ ಅಪ್ಪ ಅಮ್ಮ ಇಲ್ಲಿ ಹೊಟ್ಟೆ ಹಾಸ್ಕೊಂಡಿದ್ದಾಗ ನಾನು ತರಲೇಬೇಕಲ್ವಾ? ಈಗ ಮಾಡಿದೀನಿ, ಹಿಂದೆ ಹೋದ್ರೆ ಹೇಳಿ ಅಂತಾರೆ, ಮಾಡಕ್ ಆಗ್ಲಿಲ್ಲ 2 ದಿನಕ್ಕೆ ಓಡ್ ಬಂದ್ಲು ಅಂತಾರೆ. ನನ್ನ ಹತ್ರ ಇರ್ಲಿಲ್ಲ ಅವತ್ತು, ಪರಿಸ್ಥಿತಿ ಇಲ್ಲಿರೋರ್ಗೆ ಚೆನ್ನಾಗಿ ಗೊತ್ತು. ಅವತ್ತು ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡು ಇರ್ಲಿಲ್ಲ. ಆವಾಗ ಅದು ಎಷ್ಟೋ ವರ್ಷದಿಂದ ಜೋಪಾನವಾಗಿ ಕಾಪಾಡ್ಕೊಂಡಿಟ್ಟಿದ್ದೀನಿ. ಅದನ್ನ ಅವತ್ತು ಇಟ್ಬಿಟ್ಟು ಇಡೀ ರಾತ್ರಿ ಎಲ್ಲ ಮಲಗಲಿಲ್ಲ. ಅದಕ್ಕೆ ತಾಳಿ ಇಟ್ಕೊಳ್ಳಲ್ಲ ಅಂದ್ರು. ತಾಳಿ ಸಾಮಾನ್ಯವಾಗಿ ಅಡ ಇಟ್ಕೊಳ್ಳಲ್ಲ ಯಾರು. ಈಗ ಮೊದಲೆಲ್ಲ ಇಟ್ಕೊಳ್ತಿದ್ರು, ಈಗ ಇಟ್ಕೊಳ್ಳಲ್ಲ. ಅದಕ್ಕೆ ಅವ್ರು ಸ್ಲಿಪ್ ಕೊಡಲ್ಲ ಅಂದ್ರು. ಇಲ್ಲೇ ಗಂಗೋಡ್ನಳ್ಳಿ ನಮ್ಮ ಮೇನ್ ರೋಡಲ್ಲೇ ಇಟ್ಟೆ. 50,000 ರೂಪಾಯಿ 40,000 ರೂಪಾಯಿ ಒಂದು ವೈಟ್ ಸ್ಲಿಪ್ ಅಲ್ಲಿ ಬಿಲ್ ಕೊಟ್ರು, 10,000 ರೂಪಾಯಿ ಫೋನ್ ಪೇ ಮಾಡಿದ್ರು. ಅವತ್ತು ಇಟ್ಬಿಟ್ಟು ಬಂದೆ. ವಿಧಿ ಇಲ್ಲ, ನನ್ಗೆ ಇಡ್ಬೇಕಾದ್ರೆ ಏನೋ ಅನ್ನಿಸ್ಲಿಲ್ಲ, ನಂಗೆ ಅನ್ನಿಸ್ಲಿಲ್ಲ. ಬಟ್ ರಾತ್ರಿ ನೋವಾಯ್ತು. ಈ ಮಟ್ಟಕ್ಕೂ ದೇವ್ರು ನನ್ನನ್ನು ತನ್ನ. ಬಟ್ ಇದಕ್ಕಿಂತ ಒಳ್ಳೆ ಕೆಲಸ ಇನ್ನೇನಿದೆ? ಹೌದು, ನಿಜವಾಗ್ಲು ಅದ್ರಲ್ಲಿ 2 ಮಾತಿಲ್ಲ. ಇಷ್ಟೆಲ್ಲ ಮಾಡ್ಬೇಕಾರೆ ಯಾರೋ ಕೆಟ್ಟ ಮೆಸೇಜ್ ಆಗ್ತಾಗ ಏನಾಗತ್ತೆ ಗೊತ್ತಾ? ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಬಾಯ್ ಬಂದಾಗ ನಾವು ಮಾತಾಡ್ಬೇಕು ಅನ್ಸುತ್ತೆ. ಅವಾಗ ಬೇಕು ಅಂತ ನಾವು ನೋವಲ್ಲಿ ಮಾತಾಡ್ತೀವಿ. ಕೆಟ್ಟ ಮೆಸೇಜ್ ಹಾಕೋರು ಯಾರು 1 ರೂಪಾಯಿ ಕೊಡಲ್ಲ. ಅವ್ರ ಅಪ್ಪ ಅಮ್ಮಂಗೆ ಅನ್ನ ಹಾಕಲ್ಲ, ಅಪ್ಪೆ ಪಾರಿಗಳೇ ಅವ್ರು ಹಾಕೋದು ಮೆಸೇಜ್ಗಳು. ಯಾಕಂದ್ರೆ ಅಕ್ಕ ತಂಗಿ ಜೊತೆ ಹುಟ್ಟಿರಲ್ಲ, ಕಷ್ಟ ಸುಖ ಗೊತ್ತಿರಲ್ಲ. ದುಡ್ಡು ಮಾಡ್ತೀಯಾ ಅಂತಾರೆ, ಬನ್ನಿ ನೀವು ಮಾಡಿ, ನೀವು ಒಂದು ಆಶ್ರಮ ಮಾಡಿ, ನೀವು ದುಡ್ಡು ಮಾಡಿ. ಯಾರು ಬೇಡ ಅಂದರು? ಇಲ್ಲ ನನ್ನ ಜೊತೆ ಪಾರ್ಟ್ನರ್ ಆಗಿ ಬನ್ನಿ. ಎಲ್ಲ ಉಚ್ಚೆ ಬಾಚಿ ಹೋಗಿ ತರಕಾರಿ ತಗೊಂಬನ್ನಿ, ರೇಷನ್ ತಗೊಂಬನ್ನಿ, ದಿನ ಕೂತ್ಕೊಂಡು ಬೇಡಿ ಎಲ್ಲರ ಹತ್ರ. ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ನೀವು ಮಾಡಿದ್ರೆ ನಾವು ಸಂತೋಷ ಪಡ್ತೀವಲ್ವಾ? ಸಹಿಸಲ್ಲ ಒಳ್ಳೆ ಕೆಲಸನ, ದೇವರನ್ನ ಯಾರು ಸಹಿಸಲ್ಲ. ಅದಕ್ಕೆ ಇದನ್ನ ಕಲಿಯುಗ ಅಂತಾರೆ. ಕಲಿಯುಗಕ್ಕಿಂತ ಕಲಿಯುಗ. ಬಟ್ ಅಮ್ಮನಿಗೆ ಇನ್ನೊಂದು ಪದ ಬಳಸ್ತಾರೆ. ಒಬ್ಬ ಮಗಳು ಅಮ್ಮ ಚೆನ್ನಾಗಿದ್ದಾಗ ಅವಳು ದುಡಿಬೇಕಾರೆ ಮಗ ಮಾಡಬಾರ್ದು ಮಾಡ್ಬರ್ತಾನೆ, ಮಗಳು ಮಾಡಬಾರ್ದು ಮಾಡ್ಬರ್ತಾಳೆ. ಅಮ್ಮನ ಹತ್ರ ಎಲ್ಲ ದುಡ್ಡು ಇಸ್ಕೊಳ್ತಾರೆ. ಅವಳು ಎಲ್ಲಿ ತಂದು ಅಂತ ಯಾರೂ ಕೇಳಿಲ್ಲ ಅವತ್ತು. ಆ ತಾಯಿನ ನೀನ್ ಎಲ್ಲಿಂದ ನನಗೆ ತಂದ್ಕೊಟ್ಟೆ ಅಂತ ಕೇಳಿಲ್ಲ. ಎಲ್ಲಿಂದ ತಂದಿದೆ ಅಂತಂದ್ರೆ ಅವಳು ಅವತ್ತೇ ಉತ್ತರ ಕೊಡ್ತಿದ್ಲು. ಕೇಳಲಿಲ್ಲ ಅವರು. ಅವಳು ಆಗಲ್ಲ ಅಂತ ಬೀದಿಗೆ ಬಿದ್ದಾಗ ಅವಳನ್ನ ಸೂಳೆ ಪಟ್ಟ ಕಟ್ತಾರೆ. ಸ್ವಂತ ನನ್ನ ಇಲ್ಲೇ ಹೇಳಿರೋದು, ಅಯ್ಯೋ ಅವಳು ಸರಿ ಇಲ್ಲ, ಅವಳು ಸೂಳೆ. ಹೆಂಗ್ ಸೂಳೆ ಹಾಕ್ತಾಳೆ ಅವಳು? ನೀನು ಮಾಡಬಾರ್ದು ಮಾಡಿ ಬಂದಾಗ ನಿನ್ನನ್ನ ಕಾಪಾಡ್ಕೊಳಕ್ಕೆ ಕಂಡವ್ರ ಹತ್ರ ಭಿಕ್ಷೆ ಬೇಡಿದ್ಲು. ಅಲ್ಲಿ ಇಲ್ಲಿ ತಗೊಂಬಂದು ಯಾಕೆ ಹೇಳಿ? ನನ್ನ ಮಗನ್ನ ಕಾಪಾಡ್ಕೋಬೇಕು ಅಂತ, ನನ್ನ ಮಗನ ಜೀವ ಉಳಿಸ್ಕೋಬೇಕು ಅಂತ. ಅವತ್ತು ನಿನಗೆ ಅಮ್ಮ ಚೆನ್ನಾಗಿದ್ಲು, ತುಂಬಾ ಪವಿತ್ರತೆ. ಇವತ್ತು ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದಾಗ, ಇವತ್ತು ಅವಳ ಕೈಲಿ ಆಗಲ್ಲ ಅಂದಾಗ ಅವಳಿಗೆ ಆ ಪಟ್ಟಗಳನ್ನ ಕೊಡ್ತೀರಿ, ಸರಿ ಇಲ್ಲ ಅಂತೀರಿ, ಬೈತೀರಿ, ಹೊಡಿತೀರಿ, ಅಂತೀರಿ, ಅನ್ಬಾರ್ದನ್ನೆಲ್ಲ ಅಂತೀರಿ ತಾಯಿಗೆ. ಬಟ್ ಅವಳಿಗೆ ಎಷ್ಟು ನೋವಾಗತ್ತೆ. ಯಾಕಂದ್ರೆ ನಿಮ್ಮನ್ನ ಅವತ್ತೊಂದಿನ ಊಟ ಬಟ್ಟೆ ಜಾಗ ಇಲ್ದೇನೆ ಸಾಕಿರೋಳು ಅವಳು.
ಇವತ್ತು ಮೊಬೈಲ್ ಸಿಗತ್ತೆ, ದುಡ್ಡು ಸಿಗತ್ತೆ, ಊಟ ಸಿಗತ್ತೆ, ಎಲ್ಲ ಸಿಗತ್ತೆ. ಇವತ್ತು ಕಣ್ಣಿಗೆ ಬೇಕಾ ಸಿಗತ್ತೆ. ಒಂದು 100 ಜನ ಓಡ್ಬರ್ತಾರೆ. ಈಗ ತಾಯಿಗೆ ಮಕ್ಕಳ ಪ್ರೀತಿ ಸಿಗಲ್ಲ ಅಲ್ಲ. ಅವತ್ತು ಇದೇ 30 ವರ್ಷಕ್ಕೆ ಮುಂಚೆ ಯಾವ ತಾಯಿದಿರ ಹತ್ರ ಯಾವ ಫೋನು ಇರ್ಲಿಲ್ಲ. ಒಂದಿಷ್ಟು ಅಗ್ಲ ಜಾಗದಲ್ಲಿ 10 ಮಕ್ಕಳನ್ನ ಸಾಕ್ತಿದ್ಲು. ಅವಳು ಪ್ರೀತಿ ಇತ್ತು, ಅವಳ ಹತ್ರ ದುಡ್ಡು ಇರ್ಲಿಲ್ಲ, ಬಡಸ್ತಾನ ಇತ್ತು, ಅದೇ ಪ್ರೀತಿ ಕಡಿಮೆ ಆಗಿರ್ಲಿಲ್ಲ. ಬಟ್ ಇವಾಗ ಪ್ರೀತಿ ಅನ್ನೋದಿಲ್ಲ, ದುಡ್ಡು ಕೊಟ್ಟು ಕೊಂಡ್ಕೋತಾ ಇದೀವಿ. ಎಲ್ಲ ದುಡ್ಡಿನ ಮೇಲೇನೆ ಎಲ್ಲವೂ ನಿಂತಿದೆ ವಸ್ತು. ಅಮ್ಮ ಅನ್ನೋ ಪದನು ದುಡ್ಡಲ್ಲಿ ನಿಂತಿದೆ, ಅಪ್ಪ ಅನ್ನೋ ಪದನು ದುಡ್ಡಲ್ಲಿ ನಿಂತಿದ್ರೆ. ಬಟ್ ಆ ತಾಯ್ತನ ಇನ್ನೂ ಬದುಕಿದೆ. ಬಟ್ ಆ ಥರ ಅಂತಾರೆ, ತುಂಬಾ ನೋವಾಗತ್ತ ಮಾತುಗಳು ಕೇಳ್ತೀವಿ. ನಾವೆಲ್ಲಾ ತರ ಮಾತುಗಳು ಇಲ್ಲ ಅನುಭವಿಸ್ಬಿಟ್ಟಿದೀವಿ. ಅದನ್ನೇ ಹೇಳ್ತಾರೆ, ಅವಳು ಸರಿ ಇಲ್ಲ, ಅವಳು ಯಾಕೆ ಬೇಕು ನನ್ಗೆ, ಅವಳಂಗೆ. ಅವ್ರ ಹೆಂಡತಿ ಇವಾಗ ಚೆನ್ನಾಗಿರ್ತಾರೆ, ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರು, ಇವಾಗ ಅವ್ರ ಮಕ್ಕಳು ತುಂಬಾ ಒಳ್ಳೆಯವರು, ಅವಳು ಕೆಟ್ಟವಳು. ಬಟ್ ಅವಳ ಕೈಯಲ್ಲಿ ಆಗಲ್ಲ ಅಂದ್ರೆ, ಅವಳು ಚೆನ್ನಾಗಿದ್ರೆ ಅವಳ ಮಕ್ಳು ತಿಕ್ಕ ಮುಖ ತೊಳೆಯೋಕ್ಕಾದ್ರೂ ಮನೇಲಿ ಇಟ್ಕೋತಾರೆ. ಅವಳ ಕೈಕಾಲು ಚೆನ್ನಾಗಿದೆ ಅಂದ್ರೆ. ಅವಳ ಕೈಲಿ ಏನೂ ಆಗಲ್ಲ ಅಂದ್ಬಿಟ್ರೆ ಅವಳು ಸರಿ ಇಲ್ಲ, ಅವಳು ನಮಗ್ ಬೇಡ ಅಂತ ಪರಿಸ್ಥಿತಿ. ಅವಳು ಅದಷ್ಟೇ ಸಂಪಾದನೆ ಮಾಡಿರೋದು. ತಾಯಿ ಇಲ್ಲೇ ಬಂದಿದ್ದಾರೆ, ಏನ್ ತಂದಿದ್ದಾರೆ ಗೊತ್ತಾ? ತಾಯಿಗೆ ಒಂದು ಗ್ಲಾಸು, ಒಂದು ಬಟ್ಲು, ಒಂದು ತಟ್ಟೆ, ಒಂದು ಗ್ಲಾಸು, ಒಂದು ಡೈಪರು ಬ್ಯಾಗಲ್ಲಿ ಹಾಕೊಂಬಂದು ಕೊಟ್ರಿ. ಅಲ್ಲಿಗೆ ಕೊನೆಗಳು ಸಂಪಾದನೆ ಮಾಡಿದ್ದೇನೇಳಿ ಅವಾಗ ನನ್ನ ಕಣ್ಣಲ್ಲಿ ನೀರು ಇಳಿತಿತ್ತು. ಆ ತಾಯಿ ಕೇಳಿದೆ, ನಿಮ್ಮ ಮಕ್ಕಳು ಇದೇ ಕಷ್ಟದಲ್ಲಿದ್ರೆ ನೀನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾನು 4 ಮನೆ ಮುಸ್ರೆ ತಿಕ್ಕಿಬಿಟ್ಟು ನಾನು ಅವಳನ್ನ ಸಾಕ್ತಾ ಇದ್ದೆ ಅಂದ ತಾಯಿ. ಹೇಳಿದ್ಲು, ಅಮ್ಮ ಇದೇ ಪರಿಸ್ಥಿತಿಲಿ ನೀವಿದ್ರೆ ಏನ್ ಮಾಡ್ತೀನಿ, ಮಕ್ಕಳಿರೋ ಈ ಪರಿಸ್ಥಿತಿಲಿ ಇದ್ದಿದ್ರೆ ನಾನು ಬಿಡ್ತಿರ್ಲಿಲ್ಲಮ್ಮ, 4 ಮನೆ ಮುಸ್ರೆ ತಿಕ್ಬಿಟ್ಟು ಸಾಕ್ತಿದ್ದೆ. ತಾಯಿಗೂ ಮಕ್ಕಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ. ಅವಳು ತಂದಿದ್ದು, ಅಮ್ಮ ನೋಡಿ ನೀವು ಸಂಪಾದನೆ ಮಾಡಿರೋದು ಇದನ್ನೇ ಅಂತ ತೋರಿಸ್ದೆ. ಯಾರಿಗೂ ಇಂಥ ನೋವು ಇಂಥ ಕಷ್ಟ ಬರಬಾರ್ದು ಅಂತ ಆಶಿಸಲಿಕ್ಕೋಸ್ಕರನೇ ನಾವು ಇಂಥ ಒಂದು ವಿಡಿಯೋ ಮಾಡ್ತಿರೋದು. ಎಲ್ಲ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ ತುಂಬಾ ನಿದ್ದೆ ಮಾಡ್ತಾರೆ. ಯಾಕಂದ್ರೆ ಯಾರ ಮನಸ್ಥಿತಿ ಯಾರ್ದು ಸರಿ ಇಲ್ಲ. ಎಲ್ಲರೂ ನೋವು ಅನುಭವಿಸಿ ಬಂದವರು, ತುಂಬಾ ನೋವು ಅನುಭವಿಸಿದ್ರು. ಯಾಕಂದ್ರೆ ಮಕ್ಕಳನ್ನ ಸಾಕಿ, ಮಕ್ಕಳನ್ನ ಸೆಲ್ವಿ ಅವ್ರು ಇವತ್ತು ಬೀದಿಗೆ ಬಿದ್ದಿರೋದು. ಮಕ್ಕಳನ್ನ ಸಾಕ್ತೆ ಅವ್ರು ಬೀದಿಗೆ ಬಿದ್ದಿಲ್ಲ, ಮಕ್ಕಳನ್ನ ಸಾಕಿ ಎಲ್ಲ ಮಾಡೋದನ್ನ ಮಾಡಿಟ್ಟು ಬೀದಿಗೆ ಬಿದ್ದಿರೋದು. ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ ಮೇಡಮ್, ಅದು ನೀವು ನಂಬ್ತೀರಾ? ಖಂಡಿತ ನೋಡಿತೀರಾ? ದೇವರೊಬ್ಬ ಇದನ್ನ ನೋಡಿ ಬಿಡಲ್ಲ. ಇವ್ರಿಗೆ ನಾವಿದೀವಿ, ಅವ್ರಿಗೆ ಅದೂ ಇರಲ್ಲ ಅಲ್ವಾ? ಇನ್ನು 5 ವರ್ಷ ನೋಡಿ ಅವ್ರು ಯಾವ್ಯಾವ ಮಟ್ಟಕ್ಕೆ ಬೀಳ್ತಾರೆ ಅಂತ ಅಲ್ವಾ? ಇವ್ರಿಗೆ ಊಟ ಹಾಕಕ್ ನಾನಾದ್ರೂ ಇದೀನಿ, ದೇವ್ರು ನನ್ನನ್ನೇನೋ ಕಳಿಸಿದಾನೆ. ಈ ಕೆಲಸ ಎಲ್ರೂ ಮಾಡಕ್ ಆಗಲ್ಲ, ನನ್ನನ್ನು ಕಳಿಸಿದಾನೆ, ನಾನು ಮಾಡ್ತಾ ಇದ್ದೀನಿ. ರಾಜ್ಯ ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ, ನನಗೆ ಭಯನೂ ಇಲ್ಲ. ನನ್ನ ಬಾಯಿ ಜಾಸ್ತಿ, ಯಾಕೆಂದ್ರೆ ನಾವು ಬದುಕಬೇಕು. ಹೆಣ್ಮಗಳು, ಒಬ್ಳೇ ಹೆಣ್ಮಗಳು, ನಾನು ಬದುಕಲೇಬೇಕು, ನಾನು ಜೋರಾಗಿರ್ಬೇಕು. ಮೆತ್ತಗಿದ್ರೆ ಹಾಕೊಂಡು ತುಳಿದು ಬಿಡ್ತಾರೆ. ನಾನು ಅಂತ ಹಿಂಗೆ ಬದುಕಲೇಬೇಕು. ಇದು ನಾನೊಂದು ಹೆಣ್ಣು, ಆಚೆ ಹೊರಗಡೆ ಪ್ರಪಂಚ 1 ಗಂಟೆ 2 ಗಂಟೆ 3 ಗಂಟೆಲೆಲ್ಲ ಓಡಾಡ್ತೀನಿ. ನಾನು ಜೋರಿಲ್ಲ ಅಂದ್ರೆ ಆಗಲ್ಲ. ನನ್ನ ಮನಸ್ಸು ಚೆನ್ನಾಗಿದೆ ಅಷ್ಟೇ, ಬೇಕಾಗಿರೋದು ಮಾಡೋ ಕೆಲಸ ಕರೆಕ್ಟ್ ಆಗಿದೆ. ಈ ಕೈಯಲ್ಲಿ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ನಾನು ಮಲಗಿದಾಗ ಬಿಡಪ್ಪ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದೀನಿ ಅಂತ ಸಮಾಧಾನ ಇದೆ ನನಗೆ. 1000 ಜನ 1000 ಆಗಲಿ ಅನ್ನೋರು ಯಾರು ಬಂದು ಒಂದ್ ದಿವಸ ತಿಕ್ಕ ಮುಖ ತೊಳೆಯೋದು ಆಗಲ್ಲ ಅವ್ರ ಕೈಲಿ. ಬಟ್ ನಾನ್ ಮಾಡ್ತೀನಿ, ನನ್ನ ಜೊತೆ ಅವರು ಬರ್ಲಿ. ಈ ಕೆಟ್ಟದಾಗ ಮಾತಾಡೋರು ನನ್ನ ಜೊತೆ ಅವರು ಬರ್ಲಿ. ಅವರು ಒಂದು ರೂಮ್ ಕ್ಲೀನ್ ಮಾಡ್ಲಿ, ನಾನೊಂದು ರೂಮ್ ಕ್ಲೀನ್ ಮಾಡ್ತೀನಿ. ಅವ್ರು ಅಷ್ಟು ಜನಕ್ಕೆ ಅವ್ರು ಸ್ನಾನ ಮಾಡಿಸ್ತೀನಿ, ನಾನು ಮಾಡಿಸ್ತೀನಿ. ಅವರು ಅಡುಗೆ ಮಾಡ್ಲಿ, ನಾನು ಮಾಡ್ತೀನಿ. ನೋಡೋಣ, ಅವ್ರದ್ದೇ ಲೈವ್ ಮಾಡ್ತೀನಿ. ನಾನು ಬರಲ್ಲ, ಬಟ್ ಇನ್ನೊಂದು ಮಾಡ್ತಾರೆ. ನನ್ನ ಲೈವ್ ಬರೋದು ಬಿಟ್ಬಿಟ್ಟು ಈ ತರ ನಮ್ಮ ಮಾಧ್ಯಮದವರು, ನಮ್ಮ ಮೀಡಿಯಾದವರೆಲ್ಲ ಬಂದು ವಿಡಿಯೋ ಮಾಡಿರ್ತಾರೆ. ಅಲ್ಲಿ ಬಂದು ಕೆಟ್ಟ ಮೆಸೇಜ್ ಹಾಕ್ತಾರೆ. ಅಲ್ಲಿ ಬಂದ್ಬಿಟ್ಟು ಹಾಗೆ ಹೀಗೆ ತಾಕತ್ತಿಲ್ಲ ಡೈರೆಕ್ಟ್ ಆಗಿ ಬರಕ್ಕೆ. ನನ್ನ ನಂಬರ್ ಹಾಕಿರ್ತೀನಿ, ನನ್ನ ನಂಬರ್ ಇರುತ್ತೆ, ನನ್ನ ಮನೆ ಗೊತ್ತಿದ್ದು ಎಲ್ಲ ಗೊತ್ತು ತಾನೆ. ಡೈರೆಕ್ಟ್ ಆಗಿ ಬನ್ನಿ, ನೀವು ಕೂತ್ಕೊಳ್ಳಿ, ಹೋಗಿ ಅರ್ಧ ಗಂಟೆ ನಿಮ್ಮನ್ನು ಕೂರಿಸ್ತೀನಿ ನೋಡಿ. ದುಡ್ಡು ಮಾಡೋದಕ್ಕೆ ನನಗೆ ಬೇಕಾದಷ್ಟು ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ನಾನೊಬ್ಳು ಕಲಾವಿದೆ, 600 ಸಿನಿಮಾ ಮಾಡಿದ್ದೀನಿ, 50 ಸೀರಿಯಲ್ ಮಾಡಿದ್ದೀನಿ, 50 ಹ್ಯಾಡ್ ಶೂಟ್ ಮಾಡಿದ್ದೀನಿ. 200 ರೂಪಾಯಿಂದ ಬಂದಿರೋಳು ನಾನು. ಫುಟ್ಪಾತಲ್ಲಿ ನಿಂತಿದ್ದವಳು ನಾನು. ಫುಟ್ಪಾತಲ್ಲಿ ಅನ್ನ ಇಲ್ಲದೆ, ನೀರಿಲ್ಲದೆ ರೋಡಲ್ಲಿ ನಿಂತಿದ್ದವಳು ನಾನು. ಯಾರು ತಿಂತಾ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ನೋ ಪ್ರಪಂಚದಲ್ಲಿ ಬದುಕಿ ಬಂದಿರೋಳು ನಾನು. ದುಡ್ಡು ಮಾಡೋಕೆ ಬೇಕಾದಷ್ಟು ಜಾಗ ಇದೆ. ಇಲ್ಲಿ ಬಂದು ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 1 ತಿಂಗಳಿಗೆ ಎಷ್ಟು ಖರ್ಚಾಗತ್ತೆ ಅಂತ ನನಗೆ ಗೊತ್ತು, ಎಷ್ಟು ಬೇಕು ಅನ್ನೋದು ಗೊತ್ತು. ನಾನು ಇವತ್ತೇನು ಒಳ್ಳೇದು ಮಾಡಿದೀನೋ ಅದು ನನ್ನ ಜೊತೆಗೆ ಮಾತ್ರ ಇರುತ್ತೆ. ಅವನು ಕೋಟಿಗೆ ಸತ್ತವನಿಗೂ ಕೊಡೋದು ಡೆತ್ ಸರ್ಟಿಫಿಕೇಟ್. ಇಷ್ಟೇ ಆಗ್ಲ ಪೇಪರ್, ಒಂದು ಪೇಪರ್ ಕೊಡ್ತಾರೆ. ಖಂಡಿತ ಹುಟ್ಟಿದಾಗ್ಲೂ ಒಂದಿಷ್ಟಾಗ್ಲ ಪೇಪರ್ ಕೊಡ್ತೇನೆ, ನೀನು ಪ್ರಪಂಚದಲ್ಲಿ ಬದುಕಿದ್ಯಾ ಅನ್ನೋಕ್ಕೆ. ನೀನು ಸತ್ತೋದೆ, ನಿನ್ನ ಪ್ರಪಂಚದಲ್ಲಿ ನೀನು ಇಲ್ವೇ ಇಲ್ಲ ಅನ್ನೋದಕ್ಕೂ ಒಂದು ಪೇಪರ್ ಕೊಡ್ತಾರೆ. ಎರಡೇ ನಾವು ಸಂಪಾದನೆ ಮಾಡಿದೀವಿ. ಏನು ಮಾಡಿದೀವಿ ಅಷ್ಟೇ. ಸುಟ್ಟಾಕ್ಬಿಡ್ತಾರೆ. ಆ ಬೂದಿ ಯಾರು ಎತ್ಕೊಂಡು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ತಗೊಂಡೋಗಿ ನೀರ್ಗೆ ಹಾಕ್ತೀವಿ, ಅಲ್ಲಿಗೆ ಅದು ಮುಗೀತು. ಅದನ್ನು ಮುಗೀತು. ಈಗ ಒಬ್ಬರಾದ್ಮೇಲೆ ಒಬ್ರು ಹಾಕಿರ್ತಾರೆ, ಒಬ್ರದ್ದು ಆದ ತಕ್ಷಣ ಇನ್ನೊಬ್ರಿಗೆ ಹಾಕಿರ್ತಾರೆ. ಅವ್ರ ಬೂದಿ ಇವ್ರಿಗೆ ಹೋಗುತ್ತೆ, ಇವ್ರ ಬೂದಿ ಅವ್ರಿಗೆ ಹೋಗುತ್ತೆ. ಯಾರ್ದು ಯಾರೋ ಮಾಡ್ತಾರಂತೆ, ಅಷ್ಟೇ, ಮುಗಿದೋಯ್ತು. ಇನ್ನೇನು ಇಲ್ಲ. ಅದಾದ್ಮೇಲೆ ಒಂದಿಷ್ಟಾಗಲ ಪೇಪರ್ ಕೊಡ್ತಾರಲ್ಲ, ಅದನ್ನ ನಾನು ಸಂಪಾದನೆ ಮಾಡಿದ್ದೀನಿ.
ಎರಡೇ, ಜನನ ಮರಣ ಪೇಪರ್ ಎರಡೇ. ಅವನೆಷ್ಟೇ ಕೋಟಿಗೆ ಇಟ್ಕೊಂಡ್ರು ಅವನಿಗೆ ಅದನ್ನೇ ಕೊಡೋದು. ಬಡವ ಆದ್ರೂ ಪೇಪರೇ ಕೊಡಬೇಕು. ಹೌದು, ಬಡವನಿಗೆ ಬೇರೆ ಏನು ಕೊಡಲ್ಲ ಚಿತ್ರಗಾರದಲ್ಲಿ, ಶ್ರೀಮಂತನಿಗೂ ಬೇರೆ ಕೊಡಲ್ಲ. ಈ ವ್ಯತ್ಯಾಸ ಏನಿದೆ ಅಲ್ಲಿ? ಸೊ ಇದಿಷ್ಟು ಅಮ್ಮನ ಮಡಿಲಿನ ಅಮ್ಮನ ಮಾತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅನ್ನೋದಕ್ಕಿಂತ ಕೆಲವು ಪದಗಳು ನೋವಾಗುತ್ತೆ. ಹೌದು, ಯಾಕಂದ್ರೆ ನಾನು ಒಬ್ಳು ತಾಯಿ. ಹೊರಗಡೆ ಪ್ರಪಂಚ 100 ರೂಪಾಯಿ ಕೊಟ್ರೆ ಎಲ್ಲಾ ಗಂಡಸರು ಕೆಟ್ಟವರಲ್ಲ, ಎಲ್ಲಾ ಗಂಡಸರು ಒಳ್ಳೆಯವರಲ್ಲ. ಹೌದು, 100 ರೂಪಾಯಿ ಕೊಟ್ರೆ ನೀನ್ ಬರ್ತೀಯ ಅನ್ನೋ ಬೇವರ್ಸಿ ಪ್ರಪಂಚ ಇದು. ಅದಕ್ಕೆ ಕಂಪೇರ್ ಮಾಡಿದ್ರೆ 1000 ಪಟ್ಟು ನನ್ನ ಮನೆ ಹೆಣ್ಮಕ್ಳು ಭದ್ರವಾಗಿದ್ದಾರೆ. ಹೌದು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಭದ್ರವಾಗಿದ್ದಾರಲ್ವಾ. ನೋಡಿ, ಎಷ್ಟೋ ನೀವೇನು ತೋರಿಸ್ತಾ ಇರ್ತೀರಾ ಮಾಧ್ಯಮಗಳಲ್ಲಿ, ಅಯ್ಯೋ ಅಲ್ಲಿ ಕಿವಿ ಕೇಳ್ದಿದ್ದವ್ರನ್ನೂ ಸಾಯಿಸಿರ್ತಾರೆ, ರೇಪ್ ಮಾಡಿ, ಮೂಗು ಮಾತಾಡಕ್ ಬರ್ದಿದ್ದವ್ರನ್ನೂ ಎಷ್ಟೋ ಜನ 80 ವರ್ಷ ಮುದುಕಿರ್ನೂ ಬಿಡಲ್ಲ, 3 ವರ್ಷದ ಮಗುನೂ ಬಿಡಲ್ಲ, ಆ ತರ ಎಲ್ಲ ಮಾಡಿ ಸಾಯಿಸಿರ್ತಾರೆ. ಅದು ಕಂಪೇರ್ ಮಾಡಿದ್ರೆ 1000 ಪಟ್ಟು ಮೇಲಲ್ವಾ, ಭದ್ರವಾಗಿದ್ದಾರಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದೆ? ಸತ್ತೋದ ತಕ್ಷಣ ನಾವು ಕ್ಯಾಂಡಲ್ ಹಿಡ್ಕೋತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಇಲ್ಲಿ ಮಾಡ್ತೀವಿ. ಬಟ್ ಇಂಥದನ್ನ ತೋರಿಸಿ 4 ಜನಕ್ಕೆ ಒಳ್ಳೇದಾಗ್ಲಿ. ಇನ್ನೊಂದು, ಈಗ ನಾನೊಬ್ಳೆ ಆಶ್ರಮ ಮಾಡ್ತಾ ಇಲ್ಲ, ನಾವು ಅಷ್ಟು ಜನ ಆಶ್ರಮ ಮಾಡೋರೆಲ್ಲ ನಾವು ಪುಣ್ಯವಂತರು. ಎಸ್, ಇವಾಗ ಇಷ್ಟೊತ್ತು ನಾವು ಆಶ್ರಮದ ಬಗ್ಗೆ ಮಾತಾಡಿದ್ವಿ, ನಿಮ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಆಶ್ರಮದಲ್ಲಿ ಇರೋರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಸರಿ, ಹಾಗಾದ್ರೆ ಯಾರು ಮಾತಾಡ್ತಾರಂತ ನೋಡ್ಕೊಂಡು ಹಾಗೆ ಅವರನ್ನ ಕೂತ್ಕೊಳ್ಸಿ ಮಾತಾಡಕ್ಕೆ ತಯಾರು ಮಾಡೋಣ. ಇಂಗ್ಲಿಷ್ ಮೇಡಮ್ ಇದಾರೆ, ಕಮಿಷನರ್ ಹೆಂಡತಿ ಇದಾರೆ, ಆಮೇಲೆ ಫ್ಲೈಟ್ ಓನರ್ ಇದಾರೆ, ಆಮೇಲೆ PhD 200 ಕೋಟಿ ತಗೊಂಡಿದ್ದಾರೆ ಗವರ್ಮೆಂಟ್ ಇಂದ, ಅವ್ರು ಇದಾರೆ, ಮಿನಿಸ್ಟರ್ ಹೆಂಡತಿ ಇದಾರೆ, ಮತ್ತೆ 600 ಎಕರೆ ಅಂತ ಒಬ್ರು ಇದಾರೆ. ಅವ್ರಿಗೆ ಇಡೀ ಮಂಡ್ಯದೇ ಅವ್ರದ್ದು, ಫ್ಯಾಕ್ಟ್ರಿ ಎಲ್ಲ ಅವ್ರದೇ. ಎಲ್ಲರದ್ದು ಮಾತಾಡ್ಸೋಣ. ಮಾತಾಡ್ಸೋಣ ಖಂಡಿತ. ಓಕೆ, ಹಾಗಾದ್ರೆ ಬನ್ನಿ.